ನಿಗೂಢ ಮನೆ, ದ ಮಿಸ್ಟೀರಿಯಸ್ ಹೌಸ್. ಮಳೆಯ ಧಾರಾಕಾರ ಸುರಿಯುತ್ತಿತ್ತು. ಹೆದ್ದಾರಿ ಮುಚ್ಚಲ್ಪಟ್ಟಿತ್ತು ಮತ್ತು ಕತ್ತಲಿನಲ್ಲಿ ದಾರಿ ತಪ್ಪಿದ ಲಾರಿ ಚಾಲಕ ಕುಮಾರ್ ತೀವ್ರವಾಗಿ ನಿರ್ಧರಿಸಿದಂತೆ ಆಳವಾದ ಕಾಡಿನ ಕಡೆಗೆ ಸಾಗುತ್ತಿದ್ದ. ಹೆದ್ದಾರಿಯಲ್ಲಿರುವಲ್ಲೂ ಯಾವ ದಿಕ್ಕಿನಲ್ಲಿ ಹೋಗಬೇಕೆಂದು ಗೊತ್ತಿಲ್ಲದ ರೀತಿ. ಅವನು ಬಹಳಷ್ಟು ಪ್ರಯತ್ನಿಸಿದ್ದರೂ ದಾರಿಯು ಹೋಯ್ತಾ ಹೋಗುತ್ತಿತ್ತು. ಕಾಡಿನ ಒಳಗೆ ಹಳೆಯದಾದ ಬಂಗಲೆ ಒಂದನ್ನು ಕಂಡುಬಂದಿತು. ಕುಮಾರ ಬಂಗಲೆಯತ್ತ ಸಾಗಿದ. ಬಂಗಲೆ ಅತಿ ಹಳೆಯದು. ಮುರಿದ ಕಂಬಗಳು, ಒಡೆದ ಜಾನಲಗಳು, ಬಾಗಿಲುಗಳು ಇತ್ಯಾದಿಯಿಂದ ಕತ್ತಲನ್ನು ಆವರಿಸಿಕೊಂಡಿತ್ತು. ಮಳೆಯಿಂದಾಗಿ ಹೊರಗಡೆ ಉಳಿಯಲು ಬೇರೆ ಆಯ್ಕೆ ಇರಲಿಲ್ಲ. ಹೀಗಾಗಿ ಇಳಿದು ಬಂದ ಕುಮಾರ್ ಬಂಗಲೆಯೊಳಕ್ಕೆ ಹೋಗುವ ನಿರ್ಧಾರ ಮಾಡಿದ್ದ. ಬಾಗಿಲು ತಟ್ಟಿದಾಗ ಬೋಳು ಶಬ್ದದಿಂದ ತೆರೆದು ಹಳೆಯ ಬೋಳಾದ ಕತ್ತಲನ್ನು ಅಳಿಯದೆ ಮುಚ್ಚಿತು. ಬಾಗಿಲು ತೆರೆಯುತ್ತಿದ್ದಂತೆಯೇ ಪಕ್ಕಕ್ಕೆ ಸರಿಯುತ್ತಿದ್ದ ನೆನೆಗುದಿಯನ್ನು ಗಮನಿಸಿದನು. ಅದರೊಳಗೆ ಹೋಗಿದಂತೆ ಹೆಜ್ಜೆಗಳ ಸದ್ದು ಕೇಳಿಸಿತು. ಎಲ್ಲೆಲ್ಲೂ ಧೂಳು ತುಂಬಿಕೊಂಡಿತ್ತು. ಅದರಲ್ಲಿ ಮುರಿದ ವಸ್ತುಗಳು, ಹಾಳಾದ ನೆನಪುಗಳು ಎಲ್ಲವೂ ಕೂಡ ತೀವ್ರತೆಯೊಂದಿಗೆ ತನ್ನನ್ನು ತೋರುತ್ತಿದ್ದವು. ದಿವಾಣದ ಮೇಲೆ ಕುಳಿತಿದ್ದ ವಯಸ್ಸಾದ ವ್ಯಕ್ತಿಯೊಬ್ಬನು ಲ್ಯಾಂಟನ್ ಬೆಳಗಿಸಿಕೊಂಡು ತೀವ್ರ ಗಮನಾರ್ಹವಾಗಿ ನೋಡಿದನು. ನೀವು ಯಾರಾಗಿರಬಹುದು ಎಂದು ಆತ ಕೇಳಿದ. ನನಗೆ ದಾರಿ ತಪ್ಪಿತ್ತು ಮತ್ತು ನಿಮ್ಮ ಮನೆಯಲ್ಲಿ ಆಶ್ರಯಕ್ಕಾಗಿ ಕೇಳುತ್ತಿದ್ದೇನೆ ಎಂದು ಕುಮಾರ್ ಉತ್ತರಿಸಿದನು. ಆ ವೃದ್ಧನು ತಲೆ ಹಾಕಿ ಅಂದವಾಗಿ ನಗುತ್ತಿದ್ದನು. ನೀವು ಇಲ್ಲಿ ತಂಗಬಹುದು. ನೀವು ಇಷ್ಟಪಟ್ಟರೆ ನನ್ನೊಂದಿಗೆ ಬಿಟ್ಟುಕೊಡಲು ತುಂಬಾ ಸಂತೋಷವಾಗುತ್ತದೆ ಎಂದು ಹೇಳಿದನು. ವೃದ್ಧನ ಧ್ವನಿ ತೀವ್ರವಾಗಿ ಭಯಾನಕವಾಗಿತ್ತು. ಆ ಮನೆಯಲ್ಲಿ ಏನೋ ವಿಚಿತ್ರತೆಯಿತ್ತು. ಆದರೆ ಅಲ್ಲಿ ಉಳಿಯಲು ಕುಮಾರ್ ನಿರ್ಧರಿಸಿದ್ದ. ಅವರಿಬ್ಬರೂ ದಿವಾಣದ ಬಳಿ ಕುಳಿತರು. ವೃದ್ಧನು ಕತ್ತಲಲ್ಲಿ ಏನೋ ಯೋಚಿಸುತ್ತಿದ್ದನು. ಲ್ಯಾಂಟನ್ ಬೆಳಗಿದ ಅವನು ತಲೆಗೆ ಎತ್ತಿದಂತೆ ಇನ್ನೊಂದು ದಾರಿಯ ಬಗ್ಗೆ ಹೇಳಿದರು. ಈ ಮನೆಯ ಬಗೆಗಿನ ವಿವರಣೆ ಈ ಮನೆಯ ಹಿಂದೆ ಏನೋ ದೊಡ್ಡ ಬಾಸ್ರೊಗಳಿವೆ ಎಂಬುದನ್ನು ಸೂಚಿಸುತ್ತಿತ್ತು. ಬೆಳಿಗ್ಗೆ ವೃದ್ಧನು ಲ್ಯಾಂಟನ್ ನಡೆಸಿದ್ದು ಬಂಗಲೆಯ ಬೇರೆಯ ಭಾಗದ ಬಗ್ಗೆ ಹೇಳಿದ್ದನು. ಅವನು ತನ್ನ ಕೃತ್ಯಗಳ ಸತ್ಯವನ್ನು ಬಹಿರಂಗಪಡಿಸಲು ನಿರ್ಧಾರ ಮಾಡಿದ್ದನು. ಅವನು ಆ ಮನೆಯಲ್ಲಿ ಬಿಟ್ಟುಕೊಂಡಿದ್ದ ಆ ವಸ್ತುಗಳೆಲ್ಲ ಹಳೆಯ ನೆನಪುಗಳು, ಸೊನ್ನೆಗಳು, ಹಾಳಾದ ವಸ್ತುಗಳು ಎಲ್ಲವೂ ಕೂಡ ಕತ್ತಲಿಗೆ ಬಲಿಯಾದವರ ಸ್ಮರಣೆಗಳಾಗಿದ್ದವು. ಕುಮಾರ್ ತೀವ್ರ ನಿರ್ಣಯ ಮಾಡಿದ್ದನು. ಆದರೆ ಆ ದಿಕ್ಕಿನಲ್ಲಿ ಹೊರನಡೆದ ತಕ್ಷಣ ಅವನು ತಾನೇ ಬಂಗಲೆಯ ಒಳಗಡೆ ಬಲಿಯಾಗಿ ಸೇರಿದ್ದನು. ಅಲ್ಲಿಗೆ ಬಂದು ಅವನು ಅಲ್ಲಿಯೇ ನಿಂತು ಭಯಗೊಂಡು ತೀವ್ರವಾಗಿ ತಡಗೊಂಡಿದ್ದನು. ಆದರೆ ವೃದ್ಧನು ತಾನೇ ತನ್ನ ಮುಂದಿನ ದಾರಿಯನ್ನು ತೋರುತ್ತಿದ್ದನು. ಎಲ್ಲಿ ನೋಡಿದರೂ ಅಲ್ಲಿ ಹೇಗೋ ಕಾಣಿಸಿಕೊಂಡು ಅವನನ್ನು ತೀವ್ರಗೊಳಿಸುತ್ತಿತ್ತು. ಮನೆಯೊಳಗಡೆ ಹಳೆಯ ವಸ್ತುಗಳು, ಭಯಾನಕ ಶಬ್ದಗಳು ಎಲ್ಲವೂ ಅವನನ್ನು ತೀವ್ರವಾಗಿ ಪೀಡಿಸುತ್ತಿದ್ದವು. ಹಳೆ ದಿವಾಣದ ಮೇಲೆ ಕುಳಿತುಕೊಂಡು ವೃದ್ಧನೂ ತನ್ನ ಹಿಂದೆ ಏನೋ ಅವನನ್ನು ಹಿಂಬಾಲಿಸುತ್ತಿರುವ ಭಾವನೆ ತೀವ್ರವಾಗಿ ಎಲ್ಲವನ್ನೂ ಮುಚ್ಚಿಕೊಂಡಿದ್ದ. ಹಳೆ ಫೋಟೋಗಳು ಅವನನ್ನು ಮುನ್ನಡೆಯಲು ತೀವ್ರಗೊಳಿಸುತ್ತಿದ್ದವು. ಅದರೊಳಗೆ ಇರುವ ಹೆಜ್ಜೆಗಳ ಶಬ್ದ ಮತ್ತು ವಾಸ್ತವವಾಗಿ ಬಲಿಯಾದವರ ಆತ್ಮಗಳು ತೀವ್ರ ಶಬ್ದವನ್ನು ಮಾಡುವಂತೆ ತೋರುತ್ತಿದ್ದವು. ಮಧ್ಯರಾತ್ರಿಯಲ್ಲಿ ಈ ಮನೆಯ ಬಗೆಗಿನ ತೀವ್ರತೆಯನ್ನು ಅನುಭವಿಸಿದಾಗ ವೃದ್ಧನು ತಾನು ಏನಾದರೂ ತಪ್ಪು ಮಾಡಿದ್ದನೆಂಬ ಭಾವನೆಗೆ ತೀವ್ರವಾಗಿ ಬಿದ್ದನು. ಅವನ ತೀವ್ರ ಭಾವನೆ, ತೀವ್ರ ಧ್ವನಿಯು ತೀವ್ರಗೊಂಡು ದಿವಾಣದಿಂದ ಎದ್ದು ಹೊರಗೆ ಹೋಗಲು ಪ್ರಯತ್ನಿಸಿದ. ಆತ್ಮಸಾಕ್ಷಾತ್ಕಾರವು ಆ ಮನೆಯೊಳಗೆ ಇನ್ನೂ ಯಾರಾದರೂ ಬಲಿಯಾದರೇನು ಎಂಬ ಭಾವನೆಗೆ ತೀವ್ರವಾಗಿ ಬಿದ್ದು ಅವನನ್ನು ತೀವ್ರವಾಗಿ ಪೀಡಿಸುತ್ತಿತ್ತು. ಹಳೆ ದಿವಾಣದ ಮೇಲೆ ವೃದ್ಧನು ತನ್ನ ಮುಖವನ್ನು ಮುಚ್ಚಿ ಬಂಗಲೆಯೊಳಗೆ ಬಂದುಕೊಂಡು ತೀವ್ರವಾಗಿ ಯೋಚಿಸುತ್ತಿದ್ದನು. ಹಳೆಯ ನೆನಪುಗಳು, ತೀವ್ರವಾಗಿ ಬಲಿಯಾದವರ ಆತ್ಮಗಳು ಅವನನ್ನು ಪೀಡಿಸುತ್ತಿದ್ದವು. ಆ ಮನೆಯೊಳಗೆ ಹೆಜ್ಜೆಗಳ ಶಬ್ದ, ತೀವ್ರವಾಗಿ ಅನುಭವಗೊಳ್ಳುವ ಮತ್ತು ಶಬ್ದ ಮಾಡುವಂತಹ ಭಾವನೆ ಅವನನ್ನು ತೀವ್ರವಾಗಿ ಪೀಡಿಸುತ್ತಿತ್ತು. ಆ ವ್ಯಕ್ತಿ ತಾನೇ ತೀವ್ರವಾಗಿ ಭಯಗೊಂಡು ಅವನನ್ನು ಪೀಡಿಸುತ್ತಿದ್ದನು. ತೀವ್ರ ನಿರ್ಣಯ ಮಾಡಿದ್ದ ವೃದ್ಧನು ಮನೆಯಿಂದ ಹೊರಬಂದಿದ್ದನು. ಆದರೆ ಮುಂದಿನ ದಿನ ಬೆಳಗಿನ ಜಾವ ಆ ಮನೆಯಲ್ಲಿಯೇ ತನ್ನ ಶರೀರದ ಮೇಲೆ ಬಲಿಯಾದಂತೆ ತೋರುತ್ತಿದ್ದನು. ಮನೆಯೊಳಗಿನ ಶಬ್ದಗಳು ಅವನನ್ನು ತೀವ್ರವಾಗಿ ಪೀಡಿಸುತ್ತಿದ್ದವು. ಹೆಜ್ಜೆಗಳ ಶಬ್ದ, ಇನ್ನೊಂದು ಬಗೆಯ ಶಬ್ದಗಳು ಅವನನ್ನು ಪೀಡಿಸುತ್ತಿದ್ದವು. ಮೊದಲನೆಯತ್ತಲೇ ತೀವ್ರ ನಿರ್ಣಯ ಮಾಡಿದ್ದನು. ತಾನೇ ಈ ಮನೆಯೊಳಗೆ ಬಂದು ಬಲಿಯಾಗಿದ್ದನು. ಈ ಮನೆಗೆ ಬಲಿಯಾದವರ ತೀವ್ರತೆಯನ್ನು ತೀವ್ರವಾಗಿ ಅನುಭವಗೊಳ್ಳುವಂತಹ ಆತ್ಮಗಳು ಬಲಿಯಾದವರ ಅಂತ್ಯವನ್ನು ತೀವ್ರಗೊಳಿಸುತ್ತವೆ.